ಸಾರ್ದ ಗ್ರೂಪ್ ಆಫ್ ಕಂಪ್ನೀಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಎದಕ್ಕಂದ್ರೆ ಇದು ಸ್ಕ್ಯಾಮ್ ಆಗಿದ್ದು 20,000 ಕೋಟಿ ಅಷ್ಟು ಸ್ಕ್ಯಾಮ್ ಆಗೈತೆ ರೀ. ಇದಾಗಿದ್ದು ವೆಸ್ಟ್ ಬೆಂಗಾಲ್ ಒಳಗೆ. ಇದ್ರ ಮೇನ್ ನಾಯಕ ಅದಾನ್ರಿ ಸುದೀಪ್ತ ಸೇನಾ. ಇವ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾನೆ ಒಂದಿಷ್ಟು. ಅದ್ರೊಳಗೆ ರಿಯಲ್ ಎಸ್ಟೇಟ್, ಮೀಡಿಯಾ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಲ್ಲಾನು ಇನ್ಕ್ಲೂಡೆಡ್. ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದನ್ನು ನೀವು ಪ್ರಮೋಷನ್ ಮಾಡ್ಬೇಕಾಗ್ತೈತಿ. ಅವ್ರ ಮಂದಿಗೆ ಹೇಳ್ಬೇಕಾಗೈತಿ ನೀವು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿಪ್ಪ ಅಂತೇಳಿ. ಆದರೆ ಈ ಒಂದು ಸ್ಟ್ರಾಟಜಿ ಭಾಳ ಚಲೋ ಐತ್ರಿ. ಏಜೆಂಟ್ ಇದ್ರಿ ಇವ್ನ ಕಡೆ ಅವ್ರಿಗೆ 20-25% ಅಷ್ಟು ಬ್ರೋಕರೇಜ್ ಕೊಡ್ತಿದ್ದ ಇವ. ಲೈಕ್ ನೀವು ಹೋಗ್ರಿ ಪ್ರಮೋಷನ್ ಮಾಡಿರಿ. ಇವನ್ ಮೇನ್ ಪ್ಲೇಯರ್ಸ್ ಇದ್ರಿ ಹಾಗೆ ಹಳ್ಳಿಯವ್ರ ಕಡೆಯಿಂದ ಇವ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಸ್ತಿದ್ದ. ಇದೊಂದು ಟೈಪ್ ಪೋಂಜಿ ಸ್ಕೀಮ್ ಗತೆ ವರ್ಕ್ ಆಗ್ತಿತ್ತು. ಅಂದ್ರೆ ನೀವು ಪೋಂಜಿ ಸ್ಕೀಮ್ ಹೆಂಗಿತ್ತಂತಂದ್ರೆ ಲೈಕ್ ನೀವು ಅಮೌಂಟ್ ಇನ್ವೆಸ್ಟ್ಮೆಂಟ್ ಏನಾರ ಮಾಡಿದ್ರೆ ವಿತಿನ್ 15-20 ದಿವ್ಸದೊಳಗೆ ಅದ್ರ ಪ್ರಾಫಿಟ್ ಬಂದ್ಬಿಡ್ತಿತ್ತು. ಇದರಿಂದ ಭಾಳಷ್ಟು ಮಂದಿ ಅಟ್ರಾಕ್ಷನ್ ಆದ್ರಿ. ಅವ್ರ ಫ್ರೆಂಡ್ಸಿಗೆ ಹೇಳಿಕತ್ರ, ಅವ್ರ ಫ್ಯಾಮಿಲೀಸಿಗೆ ಹೇಳಿಕತ್ರ, ಇಲ್ಲ ನೀವು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿರಿ, 15-20 ದಿವ್ಸದೊಳಗೆ ನಿಮ್ಗೆ ಅಮೌಂಟ್ ಜಾಸ್ತಿಯಾಗಿ ಬಂದ್ಬಿಡ್ತೈತಿ. ಭಾಳಷ್ಟು ಮಂದಿ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ರ. ಇದು ಸುದ್ದಿ ಎಲ್ಲ ಕಡೆ ಹಬ್ಲಿಕ್ಕತ್ರ. ಭಾಳಷ್ಟು ಈಶಾನ್ಯ ರಾಜ್ಯಗಳ ಅಸ್ಸಾಂ ಆತ್ರಿ, ಆಮೇಲೆ ಜಾರ್ಖಂಡ್ ಆ ಕಡೆ ಎಲ್ಲ ಮಂದಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ರ. ಭಾಳಷ್ಟು ಮಂದಿಗೆ ಪ್ರಾಫಿಟ್ ಸಿಗ್ಲಿಕ್ಕತ್ತ. ಅದರಿಂದ ಎಲ್ಲರಿಗೂ ಹೇಳಿಕತ್ರ, ಇಲ್ಲ ಇದು ಮಸ್ತ್ ಅದ, ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ. ಇದ್ರೊಳಗೆ ಪ್ರಾಫಿಟ್ ಭಾಳ ಸಿಗ್ತದೆ ಅಂಥೇಳಿ.